ಗುರುಗಳಾದ ಕೋಳಿಯೂರು ರಾಮಚಂದ್ರ ರಾವ್ ಇವರನ್ನು ಗುರುಗಳಾಗಿ ಸ್ವೀಕರಿಸಿದ್ದೀರಿ. ಅಲ್ಲದೆ ಪ್ರಸಿದ್ಧ ಪುಂಡು ವೇಷಧಾರಿ ಶ್ರೀ ಚಂದ್ರಶೇಖರ ಧರ್ಮಸ್ಥಳ ಇವರ ಜೊತೆಗೆ ಬಿಡುವಿನ ಸಮಯದಲ್ಲೂ ನಿಮ್ಮ ಯಕ್ಷ ಪಯಣ ತನ್ನ 6ನೇ ತರಗತಿಯಲ್ಲಿ ಯಕ್ಷ ಶಿಕ್ಷಣಕ್ಕೆ ತಲೆಬಾಗಿ ಸತ್ಯ ಹರಿಶ್ಚಂದ್ರ ಪ್ರಸಂಗದಲ್ಲಿ ಲೋಹಿತಾಶ್ವ ಹಾಗೂ ಪಾತ್ರಕ್ಕೆ ಜೀವ ತುಂಬಿದ್ದೀರಿ. ಪ್ರಸಿದ್ಧ ಪ್ರಸಂಗಗಳಲ್ಲಿ ಒಂದಾದ ಕಾರಿಂಜ ಕಾಂಜವ ಅನ್ನುವ ಪ್ರಸಂಗದಿಂದ ನಿಮ್ಮ ಯಕ್ಷ ಪ್ರಯಾಣ ಮುಂದುವರಿಯಿತು. ಯಕ್ಷ ಶಿಕ್ಷಣ ಮುಗಿದ ತಕ್ಷಣ ಕರ್ನಾಟಕ ಮೇಳ ಎನ್ನುವಂಥ ಅರಮನೆಗೆ ಕಾಲಿಟ್ಟು ಯಕ್ಷ ದಿಗ್ಗಜರಾದ ಶ್ರೀ ರಾಮದಾಸ ಸಾಮಗ, ಶ್ರೀ ಲಕ್ಷ್ಮಣ ಶೆಟ್ಟಿ ಅಳಿಕೆ, ಶ್ರೀ ಪುಳಿಂಚ ರಾಮಯ್ಯ ಶೆಟ್ಟಿ, ಶ್ರೀ ಜಯಾನಂದ ಶೆಟ್ಟಿ ಜಪ್ಪು, ಶ್ರೀ ಮಿಜಾರ್ ತಿಮ್ಮಪ್ಪ, ಶ್ರೀ ಮಿಜಾರ್ ಅಣ್ಣಪ್ಪ ಇನ್ನೂ ಹಲವಾರು ದಿಗ್ಗಜರ ಜೊತೆ ಪ್ರಯಾಣಿಸಿದ ಕೀರ್ತಿ ನಿಮ್ಮದು. ಅಂದಿನ ಪ್ರಸಿದ್ಧ ಯಕ್ಷಗಾನ ಮೇಳವಾದ ಕರ್ನಾಟಕ ಮೇಳದಲ್ಲಿ 10 ವರ್ಷ ಕಲಾ ಸೇವೆಗೈದಿದ್ದೀರಿ. ಚಿರಂಬ ಭಗವತಿ ಮೇಳ, ಮಂಗಳಾದೇವಿ ಮೇಳ, ತಲಗಣ ಮೇಳ, ಬೆಂಕಿನಾಥೇಶ್ವರ ಮೇಳದಲ್ಲಿಯೂ ಯಕ್ಷಗಾನ ಕಲಾವಿದರಾಗಿ ಪಯಣಿಸಿದ್ದೀರಿ. ಯಕ್ಷಗಾನ ಸೇವೆಯಲ್ಲಿ ಸುದೀರ್ಘ 25 ವರ್ಷದ ಪಯಣ ನಿಮ್ಮದು. ಅಲ್ಲದೆ ನನ್ನಲ್ಲಿರುವ ವಿದ್ಯೆ ನನ್ನಲ್ಲಿ ಕೊನೆಯಾಗದಿರಲಿ, ಇನ್ನೂ ಹಲವರಿಗೆ ಜನರಿಗೆ ಸದುಪಯೋಗ ಆಗಲಿ ಎನ್ನುವಂಥ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಜಂಗಮ ಮಠ ಗುರುಪುರ ಎಂಬಲ್ಲಿ ಮಕ್ಕಳಿಗೆ ಉಚಿತವಾಗಿ ನಾಟ್ಯ ಶಿಕ್ಷಣ ನೀಡುತ್ತಿದ್ದೀರಿ. ನಿಮ್ಮಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಮೇಳದ ಕಲಾವಿದರಾಗಿ ಹೊರಹೊಮ್ಮಿದ್ದಾರೆ ಅನ್ನುವುದು ಖುಷಿಯ ಸಂಗತಿ. ಶ್ರೀದೇವಿ, ವಿಕ್ರಮಾದಿತ್ಯ, ಶನಿದೇವ, ಬಬ್ಬುಸ್ವಾಮಿ, ಕೊಲ್ಲೂರು ಮುಖಾಂಬಿಕೆ, ಪಿರ್ಮಳ್ ವಲ್ಲಾಳ್ ಹೀಗೆ ಮುಂತಾದ ಪಾತ್ರಗಳಲ್ಲಿ ತಮ್ಮ ವಾಕ್ ಚಾತುರ್ಯದಿಂದ ಕಲಾ ಪ್ರೌಢಿಮೆಯನ್ನು ಮೆರೆದಿದ್ದೀರಿ. ಶ್ರೀಯುತರೆ, ಈ ನಿಮ್ಮ ಕಲಾ ಸೇವೆ ಹೀಗೆ ಮುಂದುವರೆಯಲಿ. ಅನೇಕ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಜ್ಞಾನಧಾರೆ ದೊರಕಲಿ. ಯಕ್ಷರಂಗದಲ್ಲಿ ನಿಮ್ಮ ಪಯಣವು ಇನ್ನಷ್ಟು ಮುಂದುವರೆಯಲಿ. ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತಾ ಈ ಪ್ರಶಸ್ತಿಯನ್ನು ಗೌರವಪೂರ್ವಕವಾಗಿ ನಿಮ್ಮ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ. ವಂದನೆಗಳೊಂದಿಗೆ, ಧನ್ಯವಾದಗಳೊಂದಿಗೆ ಯಕ್ಷಗಾನಂ ವಿಶ್ವಗಾನಂ ಸ್ವರಮಾಧುರಿ ಕುಮಾರಿ ಸಂಧ್ಯಾ ಪೂಜಾರಿ ದರ್ಬೆ ಅಧ್ಯಕ್ಷರು ಭಾಗವತರು ಮತ್ತು ಟ್ರಸ್ಟಿಗಳು, ಯಕ್ಷಕಾವ್ಯ ತರಂಗಿಣಿ ಭಾಗವತ ದಿವಂಗತ ಚಂದಪ್ಪ ಪೂಜಾರಿ ಪ್ರತಿಷ್ಠಾನ ರಿಜಿಸ್ಟರ್ ದರ್ಬೆ ಬಂಟ್ವಾಳ.